ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಟ್ಯಾಬ್ಲೆಟ್ ಕವರಿಂದ ವಾಲೆ ಹೇಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ಈ ಟ್ಯಾಬ್ಲೆಟ್ದು ಬಾರ್ಡರ್ನ ಈ ಥರ ಕಟ್ ಮಾಡ್ಕೋಬೇಕು ನೀಟಾಗಿ. ಇವಾಗ ನಾನಿಲ್ಲಿ ಸಕ್ಕರೆ ಮಣಿ ತೊಗೊಂಡಿದ್ದೀನಿ, ಗೋಲ್ಡ್ ಕಲರು. ನೀವು ಯಾವ ಕಲರ್ ಬೇಕಾದರೂ ತೊಗೋಬೋದು ನಿಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಪ್ರಕಾರ. ನಿಮ್ಮ ಹತ್ರ ಸಕ್ಕರೆ ಮಣಿ ಇಲ್ಲ ಅಂದರೆ ನೀವು ಪೇಂಟು ಹಾಕೋಬೋದು, ಬ್ಲ್ಯಾಕ್ ಕಲರ್ ಅಥವಾ ಡಾರ್ಕ್ ಬ್ರೌನ್ ಕಲರ್. ನಿಮ್ಮದು ಕ್ರಿಯೇಟಿವಿಟಿ ಪ್ರಕಾರ ಏನಾದರೂ ಫಿಲ್ ಮಾಡ್ಬೋದು ಇದರಲ್ಲಿ. ಇವಾಗ ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ತೊಗೊಳ್ಳೋಣ. ಈ ಟ್ರಾನ್ಸ್ಪರೆಂಟ್ ಶೀಟಿಗೆ ನಾವು ಆ ಮಾತ್ರೆ ಕವರ್ನ ಅಂಟಿಸ್ಕೋಬೇಕು. ಈ ಡಿಸೈನಿಗೆ ನಿಮ್ಗೆ ಈ ಥರ ರೌಂಡ್ ಮಾತ್ರೆ ಕವರೇ ಯೂಸ್ ಆಗುತ್ತೆ. ಓವೆಲ್ ಮಾತ್ರೆ ಕವರ್ ಅಷ್ಟು ಸೂಟ್ ಆಗೋದಿಲ್ಲ. ಇವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ವಾಲೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದ್ರ ಸುತ್ತಲೂ ಕುಂದನ್ಸ್ ಅಂಟಿಸ್ಕೋತೀನಿ. ನೀವು ಬೇಕಾದರೆ ಸ್ಟೋನ್ಸ್ ಅಂಟಿಸ್ಕೋಬೋದು, ಜರ್ದೋಸಿ ಅಂಟಿಸ್ಕೋಬೋದು. ನಿಮ್ಮ ಹತ್ರ ಏನು ಡಿಸೈನ್ ಮಾಡೋ ಐಟಮ್ ಇದೆ ಯಾವುದಾದ್ರೂ ಅಂಟಿಸ್ಕೋಬೋದು. ಸಕ್ಕರೆ ಮಣಿನೂ ಪೋಣಿಸ್ಕೊಂಡು ರೌಂಡಾಗಿ ಅಂಟಿಸ್ಕೋಬೋದು, ಅದು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಸ್ಕ್ವೇರ್ ಶೇಪು ಅಥವಾ ಟಿಯರ್ ಡ್ರಾಪು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು. ಸೊ ಈ ಥರ ಕುಂದನ್ಸ್ ಅಂಟಿಸಿದ್ಮೇಲೆ ಈ ಥರ ಕಾಣುತ್ತೆ. ಇನ್ನೊಂದು ವಾಲೆನೂ ಇದೇ ಥರ ರೆಡಿ ಮಾಡ್ಕೋಬೇಕು. ಇದು ಮಾತ್ರೆ ಕವರಲ್ಲಿ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ. ಇವಾಗ ನಾವು ಇದಕ್ಕೆ ಸ್ಟಡ್ ಅಂಟಿಸ್ಕೊಳ್ಳೋಣ. ಈ ಥರ ಕಡ್ಡಿ ಸಿಗುತ್ತೆ ಅಂಗಡಿಲಿ, ಸೊ ಇದನ್ನು ಅಂಟಿಸ್ಕೊಳ್ಳೋಣ. ನೀವು ಇದನ್ನು ಯಾವ ಕಲರಲ್ಲಾದರೂ ಮಾಡ್ಕೋಬೋದು, ನಿಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಮಾಡ್ಕೊಂಡು ಫಂಕ್ಷನ್ಸಿಗೆಲ್ಲ ಹಾಕ್ಕೋಬೋದು. ಸೊ ಇವಾಗ ನಮ್ಮದು ಕ್ಯೂಟಾಗಿರೋ ವಾಲೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟು ಯಾವ ಐಟಮಲ್ಲಿ ಏನು ಮಾಡಬೇಕಂತ ಕಮೆಂಟಲ್ಲಿ ತಿಳಿಸಿ, ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.